ನೀವು ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಮತ್ತೆ ಆ ಮಿಸ್ಟೇಕ್ ಮಾಡಲ್ಲ, ನನ್ನ ನಂಬಿ. ಸರಿ, ಬಿ ಕೇರ್ಫುಲ್. ಥ್ಯಾಂಕ್ಸ್ ಅಕ್ಕ. ಐ ಆಮ್ ಸಾರಿ. ಫಸ್ಟ್ ರೆಡಿ ಆಗಿಬಿಟ್ಟು ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಮೇಡಮ್, ಚೇಂಜ್ ಮಾಡೋಕ್ಕೆ ಎಲ್ಲಿ ಹೋಗಬೇಕು? ಅಲ್ಲಿ ಮೇಲೊಂದು ರೂಮ್ ಇದೆಯಲ್ಲ, ಅಲ್ಲೇ. ಬೇರೆ ರೂಮ್ ಇಲ್ವಾ ಮೇಡಮ್? ಇರೋದೊಂದು ರೂಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರ್ಮ. ಅದೆಷ್ಟು ತಲೆ ತಿಂತಾರಪ್ಪ ಈ ಫೋನಲ್ಲಿ ಜನ. ಯಾರೋ ಏನೋ ಕೇಳ್ದಂಗಿತ್ತಲ್ಲ. ಅಕ್ಕ, ಅವಳನ್ನ ಈಗಿಂದಾನೇ ಏಜ್ ಹತ್ರ ಬಿಟ್ರೆ ಅವಳ ಏಜಿಗೆ ಹತ್ರ ಆಗೋಕೆ ಸಾಧ್ಯ. ಅದಕ್ಕೆ ಅವಳನ್ನ ರೂಮ್ಗೆ ಹೋಗಕ್ಕೆ ಹೇಳಿದೆ. ಒಟ್ನಲ್ಲಿ ಇವಳು ಲೀಲಾ ಥರ ಎಡ್ವರ್ಟ್ ಮಾಡದೇ ಇದ್ರೆ ಅಷ್ಟೇ ಸಾಕು. ದುರ್ಗಾ, ಶ್ವೇತಾ ಎಲ್ಲಿದ್ದಾಳೆ? ಏಜೆ, ಅವಳು ನಿಮ್ಮ ರೂಮಲ್ಲಿ ಇದ್ದಾಳೆ. ಸರಿ, ಇದನ್ನು ಶ್ವೇತಂಗೆ ಕೊಟ್ಬಿಡಿ. ಏಜೆ, ಒಂದು ರಿಕ್ವೆಸ್ಟ್, ಅದನ್ನು ನೀವೇ ಕೊಟ್ಬಿಡಿ. ಸರಿ, ನಾನೇ ಕೊಡ್ತೀನಿ. ಲಕ್ಷ್ಮಿ ಅಕ್ಕ, ನೀವು ಶ್ವೇತಾನ ಏಜೆ ರೂಮಿಗೆ ಕಳಿಸಿದ್ದು ಒಳ್ಳೇದೇ ಆಯ್ತು. ಅವಳು ಈಗ್ಲಿಂದಾನೇ ಏಜೆ ಮನ್ಸನ್ನ ಗೆಲ್ಲೋದಕ್ಕೆ ಶುರು ಮಾಡ್ತಾಳೆ. ಈ ಅಂಕಲ್ ಮುಖ ನೋಡಬಾರ್ದಾಗ ಅನ್ಕೊಂಡಾಗೆಲ್ಲ ಏನಾದರೂ ಒಂದು ಎಡ್ವರ್ಟ್ ಮಾಡಿ ತಗ್ಲಾಕೊಂಡ್ಬಿಡ್ತೀನಿ. ಇಲ್ಲಿ ಬಂದಿರೋದಲ್ದೆ ಅವ್ರ ರೂಮಲ್ಲಿ ರೆಡಿ ಆಗ್ತೀನಿ ಅಂತ ಏನಾದರೂ ಗೊತ್ತಾದರೆ ಮಂತ್ರ ಮೇಡಮ್ ಫೋಟೋ ಕೆಳಗಡೆ ನಾನು ಸಮಾಧಿ ಮಾಡೋದಂತೂ ಗ್ಯಾರಂಟಿ. ಮೊದಲಿನಿಂದ ಎಸ್ಕೇಪ್ ಆಗಬೇಕು. ಈ ಕೋರಿಯೋಗ್ರಾಫರ್ ಬೇರೆ ಒಂದೊಂದು ಹಾಡಿಗೆ ಒಂದೊಂದು ಕಾಸ್ಟ್ಯೂಮ್ ಅಂತೆ. ಛೇ, ಏಜೆನಾ ಶ್ವೇತಾ? ಏಜೆ ಇದ್ದಾರಾ ಅಥವಾ ಬೇರೆ ಯಾರಾದರೂ? ಮೇಡಮ್, ನಿಮ್ಮ ರೂಮ್ ಅಲ್ಲಿ ಅರೇಂಜ್ ಆಗಿದೆ. ಸರಿ, ನೀನು ನಡಿ, ನಾ ಬರ್ತೀನಿ. ಅಬ್ಬಾ, ಈ 3 ಜನ ರಾಕ್ಷಸಿ ಸೊಸೆಯಂದ್ರಿಗೆ ಸರಿಯಾದ ಬ್ರಹ್ಮ ರಾಕ್ಷಸಿನೇ ಆ ದೇವ್ರಿ ಮನೆ ಕಳ್ಸಿದಾನ ಅನ್ಸುತ್ತೆ. ಅಪ್ಪ, ಯಾರಾದ್ರೂ ಬರಕ್ ಮುಂಚೆ ಮೊದಲಿನಿಂದ ಎಸ್ಕೇಪ್ ಆಗ್ಬೇಕು. ಎಷ್ಟು ಕ್ಯೂಟ್ ಆಗಿದ್ದೀರಾ. ನಿಮ್ಮನ್ನು ನೋಡಿದ್ರೆ ಯಾರಿಗಾದ್ರೂ ನಿಮ್ಮ ಮೇಲೆ ಲವ್ ಆಗಿಬಿಡುತ್ತೆ. ಅದಕ್ಕೆ ಅನ್ಸುತ್ತೆ ಅಂಕಲ್ ಯಾವಾಗಲೂ ನಿಮ್ಮ ನೆನಪಲ್ಲೇ ಇರ್ತಾರೆ. ನೀವು ಬಳಸ್ತಿದ್ದ ವಸ್ತುಗಳನ್ನ ಅವ್ರ ದೇಹದ ಅಂಗ ಥರ ಜೋಪಾನವಾಗಿ ಕಾಪಾಡ್ಕೋತಾರೆ. ಆ ವಸ್ತುಗಳನ್ನೇ ಅಷ್ಟು ಕಾಳಜಿ ಮಾಡೋರು ನಿಮ್ಮನ್ನು ಇನ್ನೆಷ್ಟು ಪ್ರೀತಿಸ್ತಿರ್ಬೋದು ಅಂತ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಅವರೇನ ಹಿಟ್ಲರ್ ಅಂಕಲ್ ಅಂತ ಅನ್ಸುತ್ತೆ. ನಿಜ ಹೇಳ್ಬೇಕಂದ್ರೆ ಅಂಕಲ್ ಕೋಪ ಮಾಡ್ಕೊಳ್ದೇ ಇದ್ದಾಗ ಪುಟಾಣಿ ಪಾಪು ಥರ ಕಾಣಿಸ್ತಾರೆ. ಅವ್ರ ಕೆನ್ನೆ ನೋಡ್ಬೇಕು ನೀವು. ನಾನು ಕೆನ್ನೆಗೆ ರೋಸ್ ಹಚ್ಕೊಂಡಿದ್ದೀನಲ್ಲ, ಆ ಥರ ಕಾಣಿಸುತ್ತೆ. ಮೇ ಬಿ ನೀವಿದ್ದಾಗ ಹಾಗೆ ಇರ್ತಿದ್ರೇನೋ. ಅಂಕಲ್ಲು ನೋಡೋಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಅವ್ರ 3 ಜನ ಸೊಸೆ ಅಂದ್ರು ಅವ್ರಿಗೆ ಸಿಸ್ಟರ್ಸ್ ಥರ ಕಾಣಿಸ್ತಾರೆ. ಆದರೆ ನಿಮ್ಮಿಬ್ರು ಪೇರ್ ಹೇಗಿದೆ ಗೊತ್ತಾ? ನಮ್ಮ ಸೀರಿಯಲಲ್ಲಿ ನಮ್ಮ ಆದಿಪಾರು, ನಮ್ಮ ವೇದಾಂತ ಮೂಲ್ಯ ಥರ ಇದೆ. ಆದರೆ ನಿಮ್ಮಿಬ್ರು ವಿಚಾರದಲ್ಲಿ ದೇವರು ವೆರಿ ಬ್ಯಾಡ್. ನಿಮ್ಮಿಬ್ರನ್ನ ದೂರ ಮಾಡಿಬಿಟ್ಟು ಅಂಕಲ್ಗೆ ಮೋಸ ಮಾಡಿಬಿಟ್ಟ. ನೀವೇನಾದ್ರೂ ಅಂಕಲ್ನ ಇವಾಗ ನೋಡಿದ್ರೆ ಇವ್ರ ಜೊತೆ ನಾನು ಬಾಳಿದ್ದು ಅಂತ ಅನ್ಸುತ್ತೆ. ಅಷ್ಟು ಬದಲಾಗಿದ್ದಾರೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಕಾಡಲ್ಲಿರೋ ಹುಲಿ ಜೊತೆ ಬೇಕಾದ್ರೆ ಬಾಳ್ಬೋದು, ಆದ್ರೆ ಈ ಅಂಕಲ್ ಜೊತೆ ಅಬ್ಬಬ್ಬಾ ಯೋಚನೆನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೊಂದು ರಿಜೆಕ್ಟ್ ಮಾಡಿದ್ದು.
ಇಲ್ಲ ಅಂದರೆ ನಾನು ಅಂಕಲ್ ಜಗಳ ಆಡ್ಕೊಂಡು ಯಾರಾದರೂ ಒಬ್ರು ನಿಮ್ಮ ಪಕ್ಕ ಫ್ರೇಮ್ ಹಾಕ್ಸ್ಕೋಬೇಕಿತ್ತಷ್ಟೆ. ಹೋಗ್ಲಿ ಬಿಡಿ, ಇವಾಗ ಯಾಕದೆಲ್ಲ. ನಿಮ್ಗೊಂದು ಗುಟ್ಟು ಹೇಳ, ನಂಗೆ ಯಾರು ಕಂಡ್ರೂ ಭಯ ಆಗಲ್ಲ. ಆದರೆ ಅಂಕಲ್ ಕಂಡ್ರೆ ನನ್ನ ಗುಂಡ್ಗೆನೆ ಹೊಡೆದೋಗಂಗಾಗುತ್ತೆ. ಯಾಕೂ ಗೊತ್ತಿಲ್ಲ. ನೋಡಿ ನೋಡಿ, ಈಗಲೂ ನನ್ನ ಗುಂಡ್ಗೆ ಹೊಡಿತಾ ಇದೆ. ಅವ್ರು ಬಂದಾಗಷ್ಟೇ ಅಲ್ಲ, ಅವ್ರ ಹೆಸರು ಕೇಳಿದ್ರು ನಂಗೆ ಭಯ ಆಗತ್ತೆ. ಆ್ಯಕ್ಚುಲಿ ನಾನು ನಿನ್ನೆ ತುಂಬ ಹಾರ್ಷಾಗಿ ಬಿಹೇವ್ ಮಾಡಿದೆ. ನಾನು ನೀನು ನನಗೆ ಭೇಟಿಯಾಗಿರೋದು ಭಾಳ ಲಿಮಿಟೆಡ್ ಟೈಮಲ್ಲಿ. ಆ ಟೈಮಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಾಗಿ ನೀನು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ನನ್ನ ತಪ್ಪು. ಅದಕ್ಕೆ ನಿನ್ನೆ ನಾನು ಆ ಥರ ನಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ಅಂಕಲ್ ಮದುವೆ ಮೂಡಲಿಲ್ಲ ಅಂದರೂ ನಾನು ಹುಡ್ಕೊಂಡು ಬಂದು ನೆನ್ನೆ ಆಗಿರೋದಕ್ಕೆ ಸಾರಿ ಕೇಳ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅಂಕಲ್ಗಿಂತ ನಾನೇ ಗ್ರೇಟು. ಅವ್ರ ಮನೆಯಲ್ಲೇ, ಅವ್ರ ರೂಮಲ್ಲೇ ಅವ್ರನ್ನೇ ಕ್ಷಮಿಸಿ ಹೋಗ್ತಿದ್ದೀನಲ್ಲ, ಅದಕ್ಕೆ. ಇನ್ನೂ ಯಾಕೆ ಮುಖ ಆ ಕಡೆ ತಿರ್ಸ್ಕೊಂಡಿದ್ಯಾ? ನಾನು ಕ್ಷಮೆ ಕೇಳಾಯ್ತಲ್ಲ. ಹೌದಲ್ವಾ, ಅಂಕಲ್ ಕ್ಷಮೆ ಕೇಳಾಯ್ತು. ಈಗ ನನ್ನ ಸರ್ದಿ, ಕ್ಷಮಿಸ್ಬಿಡ್ತೀನಿ. ನೋಡು ಶ್ವೇತಾ, ಇವತ್ತು ಅರ್ಶಿನ ಶಾಸ್ತ್ರ. ಈ ಶಾಸ್ತ್ರದ ಪ್ರಕಾರ ಗಂಡು ಹೆಣ್ಣು ಬಿಳಿ ವಸ್ತ್ರದ ಮೇಲೆ ಅವ್ರ ಹಸ್ತದ ಗುರ್ತು ಹಾಕಬೇಕು. ಯಾಕೆ ಗೊತ್ತಾ? ಈ ಗುರ್ತಿರೋ ಥರ ಸದಾಕಾಲ ಜೊತೆಯಾಗಿರಬೇಕು ಅಂತ. ಈ ವಸ್ತ್ರದ ಮೇಲೆ ಇನ್ನೊಂದು ಗುರುತು ಬಿಡೋದು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಹಾಗೆಂತ ನಿನ್ನ ಭಾವನೆಗಳಿಗೆ ನೋವು ಉಂಟು ಮಾಡೋಕ್ಕೂ ನನಗೆ ಮನಸ್ಸಿಲ್ಲ. ಈ ವಸ್ತ್ರದಲ್ಲಿ ನೀನು ಗುರ್ತಿಲ್ಲದೆ ಹೋದರೂ ಇದು ಸದಾ ನಿನ್ನ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ. ತಗೋ ಶ್ವೇತಾ.